ಯಾವ ಪರ್ಫ್ಯೂಮ್? ಪರ್ಫ್ಯೂಮಾ? ಎಷ್ಟು ಫ್ರೆಶ್ ಆಗಿ ಕಾಣ್ತಿದ್ಯಾ. ಪಾರ್ಲರ್ಗೆ ಹೋಗಿದ್ಯಾ? ನೋ ಪಾರ್ಲರ್, ನೋ ಫೇಶಿಯಲ್. ನೋಡು, ಇದೇ ನನ್ ಫೇವರಿಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್. ಸಿಯಾನ್ ಚಾನೆಲ್ನ ವೀಕ್ಷಕರೇ ನಮಸ್ಕಾರ. ನಾನು ಶಶಿರೇಖಾ. ಇವತ್ತು ನಿಮಗೆ ಒಂದು ವಿಶೇಷವಾದ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಕರ್ನಾಟಕದ ಸಂಗೀತ ಕಲಾವಿದರಿಗೆ ಒಂದು ವಿಶೇಷ ಸನ್ಮಾನದ ಕಾರ್ಯಕ್ರಮ. ಇದು ಏನಂದರೆ, ಅಂಚೆ ಇಲಾಖೆಯಿಂದ ವಿಶೇಷ ಸಾಧನೆ ಮಾಡಿರುವ ಕಲಾವಿದರಿಗೆ ವಿಶೇಷ ಲಕೋಟೆಯನ್ನು ಬಿಡುಗಡೆ ಮಾಡ್ತಾರೆ. ಆ ಲಕೋಟೆ ಈ ಬಾರಿ ನಮ್ಮ ಕರ್ನಾಟಕದ ಗಾನ ಕಲಾವಿದರಾದ ಆರ್.ಕೆ. ಪದ್ಮನಾಭ ಅವರಿಗೆ ಲಭ್ಯ ಆಗ್ತಿದೆ. ಅದನ್ನು ಇವತ್ತು ಬಿಡುಗಡೆ ಮಾಡ್ತಾರೆ. ಈ ಲಕೋಟೆಯನ್ನು ಬಿಡುಗಡೆ ಮಾಡುವವರು ಪೋಸ್ಟ್ ಮಾಸ್ಟರ್ ಜನರಲ್ ಆದ ಎಲ್.ಕೆ. ದಾಸ್ ಅವರು ಬಿಡುಗಡೆ ಮಾಡ್ತಾರೆ. ಇದರ ಸಂಪೂರ್ಣ ಕಾರ್ಯಕ್ರಮದ ಜೊತೆಗೆ ಸಂಗೀತ ಕಚೇರಿ ಇರುತ್ತೆ. ಅದನ್ನು ಸಂಗೀತ ರಸಿಕರು ನೋಡಬಹುದು. Ishwara Mama
Shri Vishwanath
ಸಂಗೀತ ವಿದ್ವಾಂಸರಿಗೆ 100 ಬಿರುದುಗಳು ಸಿಕ್ಕಿರೋ ಅಂತ ಇತಿಹಾಸ ಚರಿತ್ರೆ ಇದುವರೆಗೂ ನಾವು ಕಂಡಿಲ್ಲ. ಗಾನಕಲಾ ಭೂಷಣ ವಿದ್ವಾನ್ Dr. R.K. Padmanabha sir, our beloved guru, is so far one and only one guru and senior artist who is claimed of this great honor, who has received exactly 100 titles so far from various prestigious platforms, from various sabhas, from various devasabhas and government of Karnataka and departments also. ಈ ಒಂದು ಸ್ಮರಣಾರ್ಥ ಅಂದ್ರೆ ಈ ಒಂದು ಸಂದರ್ಭವನ್ನ ಸದಾ ಭಾರತದ ಇತಿಹಾಸದಲ್ಲಿ ಅಚ್ಚಾಗಿಸುವಂತ ಒಂದು ಮಹತ್ ಕಾರ್ಯವನ್ನ ಪೋಸ್ಟಲ್ ಇಲಾಖೆ ಮಾಡ್ತಾ ಇದೆ. ಈ 100 ಬಿರುದುಗಳು ಸಂದಿರುವಂತ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಕಳೆದ ಒಂದೂವರೆ ವರ್ಷ ಅಥವಾ ಈಗಾಗಲೇ 2 ವರ್ಷನೇ ಆಗ್ತಾ ಬಂತು. ವಿ ಆಲ್ ಹ್ಯಾಡ್ ಟಫ್ ಟೈಮ್. ಇಟ್ ವಾಸ್ ನಾಟ್ ಅಟ್ ಆಲ್ ವೆಲ್ಕಮ್ ಬೈ ಎನಿವನ್ ಆಫ್ ಕೋರ್ಸ್. ಈ ಪ್ಯಾಂಡಮಿಕ್ ಮಧ್ಯೆ ಕೂಡ ಸರ್ಗೆ 100ನೇ ಬಿರುದು ಸದ್ಯದಲ್ಲೇನೆ ಸಿಕ್ಕಿತ್ತು. ದ್ವಿಸಪ್ತತಿ ಸರದಾರ ಅನ್ನುವಂಥ 100ನೇ ಬಿರುದು ಕಳೆದ ತಿಂಗಳು ತಾನೇ ಕೆಲವೇ ತಿಂಗಳ ಹಿಂದೆ RKP ಸರ್ಗೆ ಸಂದಿದೆ. ಈ ಒಂದು ಗೌರವವನ್ನ ಅಚ್ಚಾಗಿಸುವಂತ ಒಂದು ನೆಪದಲ್ಲಿ ಈ ಒಂದು ಗೌರವವನ್ನ ಸದಾ ಇತಿಹಾಸದ ಪುಟಗಳಲ್ಲಿ ಅದೊಂದು ಶಾಶ್ವತವಾಗಿ ಉಳಿಸುವಂತ ಒಂದು ಕಾರಣದಿಂದ Postal Department has come up with such great idea to bring out a special car in the name of our beloved Guru Vidwan Shri R.K. Padmanabha sir. The entire fraternity of music, students and fans, family and friends of Shri R.K. Padmanabha sir. Sir, herewith we, on behalf of everyone, heartfelt thanks to the entire department and the concerned person and department heads behind this idea and to make it really happen. Thank you so much on behalf of everyone present here and the fraternity of music. Thank you so much. ಇವತ್ತು ಈ ಒಂದು ಸಂದರ್ಭವನ್ನ ಖುದ್ದಾಗಿ ನಮಗೆ ಈ ಸ್ಪೆಷಲ್ ಕವರ್ನ ರಿಲೀಸ್ ಮಾಡಿ ಇದನ್ನ ಮತ್ತಷ್ಟು ವಿಶೇಷವಾಗಿಸೋದಕ್ಕೆ ಖುದ್ದಾಗಿ ಬೆಂಗಳೂರು ಹೆಡ್ ಕ್ವಾರ್ಟರ್ಸ್ನ ಪೋಸ್ಟ್ ಮಾಸ್ಟರ್ ಜನರಲ್ ಆದಂತಹ ಶ್ರೀ LK ದಾಸ್ ಅವರು ಬಂದಿದ್ದಾರೆ. ಇವರೊಂದಿಗೆ ವೇದಿಕೆಯಲ್ಲಿ ಈಗಾಗಲೇ ನೀವು ನೋಡ್ತಿರೋ ಹಾಗೆ ಇವತ್ತು ಕಾರ್ಯಕ್ರಮವನ್ನ ಕಚೇರಿಯನ್ನ ನಡೆಸ್ಕೊಡ್ಲಿರುವಂಥ ಹಿರಿಯ ವಿದ್ವಾಂಸರಾದ ಮತ್ತು ನಮ್ಮೆಲ್ಲರ ವಿಶೇಷ ಒಂದು ಮೆಚ್ಚುಗೆಗೆ ಪಾತ್ರರಾಗಿರುವಂಥ ನಮ್ಮೆಲ್ಲರಿಗೂ ಅತ್ಯಂತ ಆತ್ಮೀಯರಾದಂಥ ಮತ್ತು ಅವರಿಂದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಲಿತಾನೇ ಇರುವಂಥವ್ರು ವಿದ್ವಾನ್ ಶ್ರೀ ನಾಗರಾಜ್ ಸರ್ ಹಾಗೂ ವಿದ್ವಾನ್ ಶ್ರೀ ಡಾಕ್ಟರ್ ಮೈಸೂರು ಮಂಜುನಾಥ್ ಸರ್. ಈ ಇಬ್ಬರು ಮಹಾನ್ ಕಲಾವಿದರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇವರೊಂದಿಗೆ ಅಮರ್ನಾಥ್ ಅವರು ಸ್ಟೇಜ್ನಲ್ಲಿ ಇದ್ದಾರೆ. ಪರ್ಸನಲ್ ಸೆಕ್ರೆಟರಿ ಆಫ್ ಆನರಬಲ್ ಸ್ಪೀಕರ್ ಕರ್ನಾಟಕ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಮತ್ತು ವೇದಿಕೆಯಲ್ಲಿ ಉಪಸ್ಥಿತರು ಎಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಮತ್ತು ಪೋಸ್ಟಲ್ ಡಿಪಾರ್ಟ್ಮೆಂಟ್ಗೆ ನಮ್ಮ ಆಭಾರ ಮನ್ನಣೆಯನ್ನ ಸಲ್ಲಿಸ್ತಾ ಮೇ ಐ ನೌ ರಿಕ್ವೆಸ್ಟ್ ಬ್ಯಾಂಗ್ಳೂರ್ ಹೆಡ್ ಕ್ವಾರ್ಟರ್ಸ್ ಪೋಸ್ಟ್ ಮಾಸ್ಟರ್ ಜನರಲ್ ಶ್ರೀ LK ದಾಸ್ ಜಿ ಟು ಕೈಂಡ್ಲಿ ರಿವೀಲ್ ದಿ ಸ್ಪೆಷಲ್ ಕಾರ್ ಇನ್ ದ ನೇಮ್ ಆಫ್ ಗಾನಕಲಾ ಭೂಷಣ ವಿದ್ವಾನ್ Dr. R.K. Padmanabha sir. ಈ ವಿಶೇಷ ಲಕೋಟೆಯ ಮೇಲೆ 100 ಬಿರುದುಗಳನ್ನು ಹೊಂದಿರುವಂತಹ ವಿದ್ವಾನ್ Dr. R.K. Padmanabha sir ಇವರ ಸಚಿತ್ರ ಸಹಿತ 4 ಸಾಲುಗಳ ವಿವರಣೆಯನ್ನ ಸಹ ಇಲಾಖೆ ಹೊರತರ್ತಾರೆ. ಕರ್ನಾಟಕ ರಾಜ್ಯದ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ರಾಯಭಾರಿಗಳಾಗಿರುವ ಗಾನಕಲಾ ಭೂಷಣ ವಿದ್ವಾನ್ Dr. R.K. Padmanabha ಅವರು ಶ್ರೇಷ್ಠ ವಿದ್ವಾಂಸರು, ಹೆಸರಾಂತ ಗಾಯಕರು, ಸಂಯೋಜಕರು, ಗುರುಗಳು, ಸಂಘಟಕರು, ಸಮಾಜ ಸುಧಾರಕರು ಹಾಗೂ ತಮ್ಮ ರೋಮಾಂಚಕ ಕಂಠಸಿರಿಯಿಂದ ವೈವಿಧ್ಯಮಯ ಸೃಜನಶೀಲ ರಾಗಾಲಾಪನೆ, ಕಲ್ಪನಾ ಸ್ವರ ಮತ್ತು ತಾನಗಳ ವಿನಿಕೆಯ ಮೂಲಕ ಸಂಗೀತ ರಸಿಕರನ್ನು ಪುಳಕಿತಗೊಳಿಸಿದ್ದಾರೆ. ಅವರಿಗೆ 100ಕ್ಕಿಂತ ಹೆಚ್ಚು ಬಿರುದುಗಳು 2026-9-2021 100ನೇ ಬಿರುದಿನ ಪುರಸ್ಕಾರ ಸಂದಿರುತ್ತದೆ ಮತ್ತು 50ಕ್ಕಿಂತ ಹೆಚ್ಚು ಪ್ರಶಸ್ತಿಗಳು ಸಂದಿವೆ. ಅವರು ಎಲ್ಲರ ಹೃನ್ಮನಗಳಲ್ಲಿ ಧ್ರುವ ತಾರೆಯಂತೆ ಹೊಳೆಯುತ್ತಿರುವ ಮಾದರಿ ವ್ಯಕ್ತಿತ್ವದ ಬಹುಮುಖ ಪ್ರತಿಭೆಯ ಮೇರು ಶಿಖರ. To mark this, the Postal Department has come up with this special car. Once again, on behalf of all students, fans, family and friends of Shri R.K. Padmanabha sir and entire fraternity of music, heartfelt thanks to the entire Postal Department and special thanks to Shri LK Das ji for making his presence here as well as being part of this great service to the society.
At this auspicious moment, may I request Shri L.K. Das ji to kindly address us. Thank you, madam. Most respected Vidwan Dr. R.K. Padmanabh ji, Vidwan Mysore Manjunath ji, Sri Amarnath ji, respected dignitaries on the dais, the musical diaspora present here, officers and officials of Department of Post, lovers of art, music and culture present, all of you who are present here, members of press and media, ladies and gentlemen. It is indeed a pleasure to be associated with today's event, sir, wherein Department of Post has been able to recognize the art and culture which is present in this beautiful land of Karnataka through the medium which you have presented to all of us. And in this galaxy of art lovers and art enthusiasts who are present here, apart from the doyens who are on the stage, it would not be appropriate on my part to speak about music and culture, but I will rather speak a few words on Department of Post's initiative to recognize these beautiful products from India in form of Indian art and Indian culture. As all of you are aware, we touch lives through 1,55,000 post offices through the length and breadth of the country. And one of the major sub-departments of our Department of Post is Philately, through which we try to recognize various themes from the everyday life, and art and culture is one of them. And I am sure by doing this, this is a small little contribution from Department of Posts to popularize this music and culture among all of us. These postal covers which are released from time to time are generally released on very special themes and very special personalities. And these covers will be traveling to the nook and corner of the globe, because the Indian diaspora is present in almost 189 countries through the length and breadth of the world. And wherever these covers travel, whether it is in the form of a gift or in the form of a postal letter, it will definitely convey the message from this beautiful land to all the lands across the globe. So as we honor the recognition of your 100th title, sir, it is indeed a matter of great pride and privilege for the Department of Post to be associated with this event. And I am sure in days to come, many more titles will come to you, and the humanity at large will be blessed with your enthralling rendition. So with these few words, I once again thank the organizers for the invitation and wish the function a great success and all the personal success to you, sir. Thank you very much. Kind of you for your presence and such beautiful words about our beloved Guru, sir. Once again, we all acknowledge the great service by the Department of Postal and your presence and your effort behind making music popular through Postal Department also. This is something very new concept for us, and definitely would like to be with the department. The entire music fraternity would be with the department for any kind of support that music fraternity can do. Thank you so much for your presence and kind words about our beloved Guru and for this gesture. Thank you so much, sir. Would request you to kindly accept this token of respect from Srimad Vadiraja Aradhana Trust. Thank you so much, sir. Few officers from the department have accompanied Shri L.K. Das ji, and we would like to acknowledge their presence and their support also for this to happen. Thank you so much for the great support by the officials of Department of Post.
May I now request Shri R.K. Padmanabha sir to kindly address us on this. तपो विद्या विरक्त्यादि सद्गुणौघाकरानहं वादिराजगुरून् वन्दे हयग्रीवदयाश्रयान्. I'm extremely happy today because my mother institution, Post and Telegraph, where I worked in 1970-71 as a repeat station assistant, I got 150 rupees salary. I was in Chennai, but what a great satisfaction today. The same department where I was working as an ordinary repeater station assistant, today the same department is honoring me with a great power release function. This is something which we can't even think of. I came from a small village and pursued classical music. Nada Devata has given me everything. So it is not my achievement, it is only Nada Devata's Kripa Kataksham. She has given me everything. But it is really a great gesture on the part of our Dasji to recognize a musician. That too not international known or not like that. A person who has really done the service to the music fraternity, considering such person is something very great. He has got very great samskara, I think. Dasa is the symbol of Haridasa Parampare. So you belong to Haridasa Parampare, that is you belong to Karnataka. ಇವತ್ತು ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಇಷ್ಟಪಡಲ್ಲ, ಇನ್ನು ಮುಂದೆ ಕಾರ್ಯಕ್ರಮ ಇದೆ. ಆದರೂ ಇದೊಂದು ನನ್ನ ಬದುಕಿನಲ್ಲಿ ನಾನು ಬಹಳ ವರ್ಷಗಳು ಜ್ಞಾಪಕ ಇಟ್ಕೊಳ್ಳುವಂತಹ ಏನಾದ್ರು ಪುನರ್ಜನ್ಮ ಅಂತಿದ್ರೆ ಆಗಲೂ ಜ್ಞಾಪಿಸ್ಕೊಳ್ಳುವಂತಹ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಇದು. ಇದಕ್ಕೆಲ್ಲ ಸಂಗೀತ ಕಾರಣ, ಇದಕ್ಕೆಲ್ಲ ನಾದದ ಉಪಾಸನೆ ಕಾರಣ. ಇನ್ನೇನು ಹೆಚ್ಚಿಗೆ ಹೇಳಬೇಕಾದಿಲ್ಲ. ಬಟ್ ಈ ಥರ ಪೋಸ್ಟ್ ಅಂಡ್ ಟೆಲಿಗ್ರಾಫ್ ಡಿಪಾರ್ಟ್ಮೆಂಟ್ನವರು ಕಲಾವಿದರನ್ನ ಗುರುತಿಸಿ, ಅದರಲ್ಲೂ ಕರ್ನಾಟಕದ ಕಲಾವಿದರನ್ನ ಗುರುತಿಸಿ ಈ ಥರ ಕೆಲಸ ಇನ್ನೂ ಹೆಚ್ಚಾಗಿ ಮಾಡಲಿ. ಬೇಕಾದಷ್ಟು ಜನ ಕಲಾವಿದರು ಕರ್ನಾಟಕದಲ್ಲಿ, ಅವ್ರನ್ನೆಲ್ಲ ಗುರುತಿಸಿ ಅವ್ರಿಗೆ ಏನಾದ್ರು ಒಂದು ಗೆಸ್ಟರ್ ಒಂದು ಸ್ಟ್ಯಾಂಪ್ ರಿಲೀಸ್ ಮಾಡೋದು ಅಥವಾ ಕವರು ಕಾರ್ಡು ಏನು ವಾಟ್ ಎವರ್ ಇಟ್ ಮೇ ಬಿ ಮಾಡಿದ್ರೆ ಇಟ್ ವಿಲ್ ಬಿ ಎ ಗ್ರೇಟ್ ಕಾಂಟ್ರಿಬ್ಯೂಷನ್ ಟು ಅವರ್ ಕರ್ನಾಟಕ. ದಟ್ಸ್ ವಾಟ್ ಐ ಆಮ್ ರಿಕ್ವೆಸ್ಟಿಂಗ್ ಯು ಸರ್. If you want any list from us, we are prepared to give you. It's a great gesture. Thank you very much, sir. You have come all the way and you have graced the occasion. So ನಿಮ್ಮೆಲ್ಲರಿಗೂ ನಾನು ಆತ್ಮೀಯವಾದ ಕೃತಜ್ಞತೆಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೀನಿ. ನಾನು ಅಂದ್ಕೊಂಡಿದ್ದು ಜಾಸ್ತಿ ಜನ ಕರಿಬಾರ್ದು, ನಾನು ಯಾರಿಗೂ ಇನ್ವಿಟೇಷನ್ನೇ ಕಳಿಸಿಲ್ಲ ನಿಜ ಹೇಳೋದಾದರೆ. ಇದು ಬಾಯಿಂದೇ ಬಂದಿರುವಂಥದ್ದು. ಅಂಥದ್ದಲ್ಲೂ ನೀವು ಇಷ್ಟು ಸಂಖ್ಯೆಯಲ್ಲಿ ಬಂದಿದ್ದೀರಿ. ದಟ್ ಶೋಸ್ ಯುವರ್ respect and affection towards me, which I cannot forget in my life. ಇದೇ ನಮಗೆ ಉಳಿಯೋದು ಇದೇನೆ. ದುಡ್ಡು ಅಲ್ಲ, ಕಾಸು ಅಲ್ಲ, ಮನೆಯೂ ಅಲ್ಲ, ಮಠವೂ ಅಲ್ಲ. ಇಟ್ಸ್ ಓನ್ಲಿ ಪೀಪಲ್. ನಾವು ಏನು ಅರ್ನ್ ಮಾಡ್ತೀವಿ ಇನ್ನೇ ಅರ್ನ್ ಮಾಡಬೇಕು. ದುಡ್ಡು ಅರ್ನ್ ಮಾಡೋದು ಎಲ್ಲರೂ ಮಾಡ್ತಾರೆ, ಜನಗಳನ್ನ ಅರ್ನ್ ಮಾಡಬೇಕಲ್ಲ, ಜನಗಳ ಮನಸ್ಸನ್ನು ಅರ್ನ್ ಮಾಡಬೇಕಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಸಿ ಯು ಆಲ್ ಇನ್ ದಿಸ್ ಲಾರ್ಜ್ ನಂಬರ್. ಈಗ ಸದ್ಗುರುಗಳು ದಯಮಾಡಿಸ್ತಾ ಇದ್ದಾರೆ, ಇನ್ನೇನು ಅವ್ರನ್ನ ನಾವೆಲ್ಲ ಭಾಳ ಆತ್ಮೀಯವಾಗಿ ಸ್ವಾಗತ ಮಾಡೋಣ ಅಂಥೇಳಿ ಮತ್ತೊಮ್ಮೆ ಐ ಥ್ಯಾಂಕ್ ಯು ವೆರಿ ಮಚ್ ಸರ್ ಫಾರ್ ಯುವರ್ ಗ್ರೇಟ್ ಗೆಸ್ಚರ್. ನನ್ನ ಎರಡು ಮಾತುಗಳನ್ನ ನಾನು ಮುಗಿಸ್ತಾ ಮಂಜು ಅವರೊಂದು ಎರಡು ಮಾತಾಡ್ತಾರೆ. Honorable Dashji and dignitaries on the stage, my dear friends, I'm slightly confused whether to congratulate RKP sir for getting this exceptional, important honor, or congratulating the postal department for recognizing such an eminent, one of the topmost musicians of our country. And we all know what I really mean is, because RKP is no longer a person, he is no longer a musician, he is a power. Avaru dodda shakti anta ನಾವು ಎಲ್ಲ ಒಪ್ಕೊಂಡ್ಬಿಟ್ಟಿದ್ದೀವಿ. And recognizing his meritorious, his musical genius
and his amazing popularity, the yeoman services he has been doing for decades together for the sake of popularizing, propagating and strengthening Carnatic classical music in our country and elsewhere, training countless number of students, organizing thousands of different concerts, recognizing amazing talents and whatnot. It's recognizing him, recognizing his invaluable, priceless service itself, requires a great sanskara, as RKP himself said it. I'm really happy and then proud that the Postal Department of Postal Service has done this, and then my very, very sincere compliments to the Postal Department. Post cover nalli your photo matra hogutte ankobedi, adar ಮೂಲಕ ಆ ಪೋಸ್ಟ್ ಕವರ್ ಗಿಂತ ಹೆಚ್ಚಾಗಿ ಇವರು ಸಂಗೀತ ಎಲ್ಲ ಕಡೆ ವ್ಯಾಪಿಸ್ಬಿಟ್ಟಿದೆ. ಎಲ್ಲಾದ್ರೂ ಒಂದು ಯಾವ್ದಾದ್ರು ಲೇಟೆಸ್ಟ್ ಟೆಕ್ನಾಲಜಿ ಇತ್ತು ಅಂತಂದ್ರೆ ಆ ಕವರ್ ಒಳಗಡೆ ಇವ್ರ ಸಂಗೀತನೂ ಬೇಕಾದ್ರೆ ಹೋಗೋಕ್ ಮಾಡ್ದಂಗೂ ಮಾಡ್ತಾ ಇರ್ಬೇಕು. The moment somebody opens the cover, how I wish as soon as the cover is opened up, his amazing, exceptional voice and then his music also comes out, so that hundreds of more music lovers are attracted to our Carnatic classical music, and ultimately that is his intention also. ಪ್ರತಿ ಒಂದು ಸಂದರ್ಭದಲ್ಲೂ ಅವರಿಗೆ ಒಂದು ವ್ಯಕ್ತಿ ಮತ್ತೊಂದು ಸಂಸ್ಥೆ ಮತ್ತೊಂದು ಅನ್ನೋದು ನಾಮಕಾವಸ್ಥೆಗೆ ಮಾತ್ರ. ಅವರಿಗಿರತಕ್ಕಂಥ ಒಂದೇ ಉದ್ದೇಶ, ನಮ್ಮ ಭವ್ಯ ಅಮೋಘವಾದ ಶಾಸ್ತ್ರೀಯ ಸಂಗೀತವನ್ನ ಹೇಗೆ ಪ್ರಚಾರ ಮಾಡಬೇಕು ಅನ್ನೋದಷ್ಟೇ ಅವ್ರು ನೋಡ್ಕೊಂಡಿರೋದು. ಹಾಗಾಗಿ I take this immense, I take this opportunity to extend my most sincere, warmest compliments and congratulations on the behalf of every single classical musician of our country to RKP sir for getting this award. ಅವ್ರಿಗೆ ಇದೇ ಥರ ಎಲ್ಲ ಗೌರವಗಳು ಬರ್ತಾ ಇರಲಿ. ಎಷ್ಟೇ ಗೌರವ ಬಂದರೂ ಅವ್ರ ಹೆಗಲ ಮೇಲೆ ಹಾಕೊಳ್ಳೋದಿಲ್ಲ, ಅದನ್ನ ಶಾಸ್ತ್ರೀಯ ಸಂಗೀತಕ್ಕೋಸ್ಕರವೇ ಮೀಸಲಾಗಿಟ್ಟಿರ್ತಾರೆ. ಹಾಗಾಗಿ ಅಂತ ಒಂದು ಶಕ್ತಿ ಜೊತೆ ನಾವೆಲ್ಲರೂ ಈ ಕರೋನಾದಲ್ಲೂ ನಾವೆಲ್ಲ ಇಂಥದ್ದು ಸಂದರ್ಭದಲ್ಲಿ ಇದ್ದೀವಿ ಅನ್ನೋದು ಸಂತೋಷ. ಥ್ಯಾಂಕ್ ಯು ಸೋ ಮಚ್. ಮೈ ಪ್ಲೆಜರ್. Thank you so much for reinforcing and seconding the idea of Postal Department on recognizing musicians and music artists for this. Sir, calendar release agಬೇಕಾಗಿದೆ. Sir, may I request the dignitaries on stage to kindly release the calendar of 2022.